ಜರೋಸಾ ಶಾಲೆಯಲ್ಲಿ ಪ್ರಕರಣ ಗೊತ್ತಿರಬಹುದು. ಜರೋಸಾ ಒಂದು ಶಾಲೆ ಹೌದು ಇದು ಅವಹೇಳನಕಾರಿಯಾಗಿ ಮಾಡ್ತಾರೆ ಅಂತೇಳಿ ಅವರು ಶಾಲೆಯವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಮತ್ತು ಶಾಸಕರ ಮೇಲೆ FIR ಕೂಡ ಆಗಿದೆ. ಇದ್ರ ಬಗ್ಗೆ ನೋಡಿ, ಅದರ ಹಿನ್ನೆಲೆನೇ ಅದಲ್ವಾ. ನಾನೀಗೇನು ಇಷ್ಟುವರೆಗೆ ಹೇಳಿದೆ ಅದರದ ಅರ್ಥದಲ್ಲೇ ಅದು ಆಗಿದೆ. ಅವರೇನೋ ಆ ಉಪಾಧ್ಯಾಯರು ಆ ಶಿಕ್ಷಕಿ ಶ್ರೀರಾಮನ ಬಗ್ಗೆ ಅಥವಾ ನಮ್ಮ ಹಿಂದೂ ದೇವರ ಬಗ್ಗೆ ಏನೋ ಮಾತಾಡಿದರು ಹಾಗೆ ಅಂತ ಹೇಳ್ತಾರೆ. ಅದು ಯಾರಿಗೂ ಗೊತ್ತಿಲ್ಲ. ಅದನ್ನು ನಾವು ಈಗ ತನಿಖೆ ಮಾಡೋದಕ್ಕೆ ಶಿಕ್ಷಣ ಇಲಾಖೆಯವರು ತನಿಖೆ ಮಾಡ್ತಿದ್ದಾರೆ. ಅವರು ಈಗಾಗಲೇ ಒಂದು ಹಿರಿಯ ಅಧಿಕಾರಿಗಳನ್ನು ನೇಮಕ ಮಾಡಿದ್ದಾರೆ. ಅವರು ತನಿಖೆ ಮಾಡ್ತಾರೆ. ಈ ಮಧ್ಯೆ ಪೊಲೀಸ್ ಇಲಾಖೆ ವತಿಯಿಂದ ಕಾನೂನನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಅವ್ರ ಜವಾಬ್ದಾರಿ. ಹಾಗಾಗಿ ಈ ರೀತಿ ಧರ್ಮದ ವಿಚಾರದಲ್ಲಿ ಪ್ರಚೋದನೆ ಮಾಡುವಂಥದ್ದು ನಮ್ಮಲ್ಲಿ ಕಾನೂನಿನಲ್ಲಿ ಅವಕಾಶ ಇಲ್ಲ. ಅದಕ್ಕಾಗಿ ಅವರು FIR ಮಾಡಿದ್ದಾರೆ. ಅದರಿಂದ ಮುಂದೆ ತನಿಖೆ ಆಗುತ್ತೆ. ಒಂದು ವೇಳೆ ಅವರು FIRನಲ್ಲಿ ಅಥವಾ ತನಿಖೆಯಲ್ಲಿ ಅವರೇನು ಅಂಥದ್ದು ಅವ್ರು ಮಾಡಲಿಲ್ಲ ಶಾಸಕರು ಅಂತ ಹೇಳಿ ಬಂದರೆ ಅವ್ರನ್ನ ಕೈ ಬಿಡ್ತಾರೆ. ಇಲ್ಲ, ಪ್ರತಿಭಟನೆ ಮಾಡೋದ್ರಲ್ಲಿ ತಪ್ಪಿಲ್ಲ, ಮಾಡಲಿ. ಆದರೆ ಬೇರೆ ಹಂತಕ್ಕೂ ಹೋಗಬಾರ್ದು. ಸಾರ್ವಜನಿಕ ಆಸ್ತಿಗಳನ್ನು ನಾಶ ಮಾಡೋದಾಗಲಿ ಅಥವಾ ಬೇರೆ ಬೇರೆ ಜನರಿಗೆ ತೊಂದರೆ ಮಾಡೋದಾಗಲಿ ಅದೆಲ್ಲ ಮಾಡಿದ್ರೆ ಕಾನೂನು ಪ್ರಕಾರ ಕ್ರಮ ತಗೊಳ್ತಾರೆ. ಪ್ರತಿಭಟನೆ ಮಾಡೋದಕ್ಕೆ ಅವರು ಪರ್ಮಿಷನ್ ಕೇಳಬೇಕು ಪೊಲೀಸ್ನವರಿಗೆ. ಅವರು ಪರ್ಮಿಷನ್ ಕೊಟ್ಟರೆ ಮಾಡಬೇಕು. ಅದನ್ನು ಪೊಲೀಸ್ನವರು ಅದನ್ನು ಹ್ಯಾಂಡಲ್ ಮಾಡ್ತಾರೆ. ಅವರಿಗೆಲ್ಲ ಕಾನೂನಿನ ಬ್ರೀಫಿಂಗ್ ಇದೆಯಲ್ಲ, ಕಾನೂನು ಗೊತ್ತಿದೆ ಅವರಿಗೆ. ಅದರ ಪ್ರಕಾರ ಅವ್ರು ಮಾಡ್ತಾರೆ. ಸರ್, ನಿನ್ನೆ ಬಳಿಕ ದಕ್ಷಿಣ ಕನ್ನಡ ಜಿಲ್ಲೆಯ ಶಾಸಕರು ದಕ್ಷಿಣ ಕನ್ನಡ ಜಿಲ್ಲೆಯ ತೆರಿಗೆಯನ್ನು ದಕ್ಷಿಣ ಕನ್ನಡಕ್ಕೆ ನೀಡಿ ಅನ್ನುವ ರೀತಿಯ ಒಂದು ಅಭಿಯಾನವನ್ನು ಪ್ರಾರಂಭ. ದಕ್ಷಿಣ ಕನ್ನಡ ಮುಸ್ಲಿಮರ ಮನೆಗೆ ಹೋಗ್ತಾ ಇದೆ ಅಂತ ಹೇಳಿ ಅದೆಲ್ಲ. ಹಾಗಾದರೆ ಎಲ್ಲರೂ ಅದೇ ರೀತಿಯಲ್ಲಿ ಈಗ ನಮ್ಮ ರಾಜ್ಯದ ತೆರಿಗೆ ನಮಗೆ ಅಂತ ನಾವು ಹೇಳ್ಬೋದು ಅಂದ್ಕೊಳ್ಳೋಣ, ಅಥವಾ ಇನ್ನೊಬ್ಬ ರಾಜ್ಯದ ತೆರಿಗೆ ನಮಗೆ ಕೊಡಿ ಅಂತ ಅವ್ರು ಹೇಳ್ಬೋದು. ಆ ರೀತಿ ಆಗೋದಿಲ್ಲ. ಕಲೆಕ್ಟಿವ್ ಆಗಿ ಇದನ್ನು ನಾವು ಹ್ಯಾಂಡಲ್ ಮಾಡಬೇಕಾಗುತ್ತೆ. ಈಗಾಗಾದರೆ ನಮ್ಮ ರಾಜ್ಯದ ತೆರಿಗೆಯನ್ನು ಕೇಂದ್ರ ಸರ್ಕಾರ ಯಾಕೆ ತಗೊಳುತ್ತೆ? ಅಲ್ಲಿಂದ ಅವರು ಇಡೀ ದೇಶಕ್ಕೆ, ಈಗ ನಾವೇ ಹೇಳ್ತಾ ಇದ್ದೀವಿ, ನಾವು ಹೆಚ್ಚಿಗೆ ಸೆಕೆಂಡ್ ಲಾರ್ಜೆಸ್ಟ್ GST ಕಟ್ತಾ ಇದ್ದೀವಿ. ನಮ್ಮ ಹಣ ತೊಗೊಂಡೋಗಿ ನೀವು ಉತ್ತರ ಪ್ರದೇಶಕ್ಕೆ ಮತ್ತೊಂದು ಕಡೆ ಕೊಡ್ತಾ ಇದ್ದೀರ ಅಂತ ನಾವೇ ಹೇಳ್ತಾ ಇದ್ವಿ. ಹಾಗಾಗಬಾರ್ದಲ್ಲ. ಸಮತೋಲನವಾಗಿ ಇಡೀ ರಾಜ್ಯದ ಅಭಿವೃದ್ಧಿ ಆಗಬೇಕು. ಅಂಥದ್ದೇ ಒಂದು ಬಡ್ಜೆಟನ್ನು ಮಾನ್ಯ ಮುಖ್ಯಮಂತ್ರಿಗಳು ನಿನ್ನೆ ಕೊಟ್ಟಿದ್ದಾರೆ. ವೆಲ್ ಬ್ಯಾಲೆನ್ಸ್ಡ್ ಪ್ರೋಗ್ರೆಸಿವ್ ಬಡ್ಜೆಟ್ ಅಂತ ಹೇಳಿದೆವು ನಾವು. ಹಾಗಾಗಿ ಆ ರೀತಿ ಎಲ್ಲ ಮಾಡೋದಕ್ಕೆ ಬರೋದಿಲ್ಲ. ಕೇವಲ ಮುಸ್ಲಿಮರ ಮನೆಗೆ ಮಾತ್ರ ಹೋಗ್ತಾ ಇದೆ. ಅದೆಲ್ಲ ಯಾರು ಅಭಿವೃದ್ಧಿಯ ಅವಶ್ಯಕತೆ ಇದೆ, ಯಾರಿಗೆ ಸಹಕಾರದ ಅವಶ್ಯಕತೆ ಇದೀಗ ನಾವು SC ST ಕೊಡ್ತೀವಿ. SC STಗೆ 24% ಕೊಡ್ತೇವೆ. ಯಾಕೆ ಕೊಡ್ತಾ ಇದ್ದಾರೆ SC STಗೆ 24% ಅಂದರೆ ಅವರು ಹಿಂದುಳಿದಿದ್ದಾರೆ ಸಮಾಜದಲ್ಲಿ, ಅದಕ್ಕಾಗಿ ಅವ್ರಿಗೆ ಕೊಡ್ತೇವೆ. ಅದೇ ರೀತಿ ಇವರು ಹಿಂದುಳಿದಿದ್ದಾರೆ, ಅವರಿಗೂ ಒಂದಿಷ್ಟು ಹೆಚ್ಚು ಹಣ ಕೊಡ್ಬೋದು. ಅದರಲ್ಲಿ ತಪ್ಪೇನಿಲ್ವಲ್ಲ.